ಎಲ್ರಿಗೂ ನಮಸ್ಕಾರ. ನಮ್ಮ ಇವತ್ತಿನ ಎಷ್ಟೋ ಆರೋಗ್ಯ ಸಮಸ್ಯೆಗಳಿಗೆ ನಮ್ಮ ಹಿರಿಯರ ಅಡಿಗೆ ಮನೆಯಲ್ಲಿಯೇ ಒಂದು ಸಖತ್ ಪರಿಹಾರ ಅಡಗಿದೆ ಗೊತ್ತಾ? ಬನ್ನಿ ಇವತ್ತು ಆ ಸೀಕ್ರೆಟ್ ಏನು ಅಂತ ನೋಡೋಣ. ಈಗಿನ ಫಾಸ್ಟ್ ಪೇಸ್ಡ್ ಲೈಫ್ನಲ್ಲಿ ಹೆಲ್ದಿಯಾಗಿ ತೂಕ ಮ್ಯಾನೇಜ್ ಮಾಡೋದು ಅಂದ್ರೆ ಅದೊಂದು ದೊಡ್ಡ ಚಾಲೆಂಜ್ ಅಲ್ವಾ? ಜಿಮ್, ಸ್ಟ್ರಿಕ್ಟ್ ಡಯೆಟ್ ಅಂತ ತಲೆ ಕೆಡಿಸ್ಕೊಳ್ಳೋ ಬದಲು ಸಿಂಪಲ್ ಆಗಿ ನ್ಯಾಚುರಲ್ ಆಗಿ ತೂಕ ಇಳಿಸೋಕೆ ಒಂದು ದಾರಿ ಇದ್ರೆ ಹೇಗಿರುತ್ತೆ? ಬನ್ನಿ ಇವತ್ ಮಾತಾಡೋಣ ಅದರ ಬಗ್ಗೆ. ಹಾಗಾದ್ರೆ ಈ ಸಮಸ್ಯೆಯ ಮೂಲ ಎಲ್ಲಿದೆ ಅಂತ ನೋಡಿದ್ರೆ, ಇದು ಬರೀ ನಾವು ತಿನ್ನೋ ಊಟದ ಬಗ್ಗೆ ಅಲ್ಲ, ನಮ್ಮ ಇಡೀ ಲೈಫ್ ಸ್ಟೈಲೇ ಒಂದು ದೊಡ್ಡ ಚಾಲೆಂಜ್ ಆಗ್ಬಿಟ್ಟಿದೆ. ನೋಡಿ, ನಮ್ಮ ಈಗಿನ ಫುಡ್ ಹ್ಯಾಬಿಟ್ಸ್, ಕೂತಲ್ಲೇ ಮಾಡುವ ಕೆಲ್ಸ, ಇದೆಲ್ಲಾದ್ರಿಂದ ಎಷ್ಟೊಂದು ಜನರಿಗೆ ವೇಟ್ ಗೇನ್ ಮತ್ತು ಬೇರೆ ಬೇರೆ ಹೆಲ್ತ್ ಪ್ರಾಬ್ಲಮ್ಸ್ ಬರ್ತಾ ಇದೆ. ಇದು ಬರೀ ದೇಹಕ್ಕೆ ಮಾತ್ರ ಅಲ್ಲ, ನಮ್ಮ ಮನಸ್ಸಿಗೂ ಎಫೆಕ್ಟ್ ಆಗುತ್ತೆ. ಹಾಗಾದ್ರೆ ಇದಕ್ಕೆ ಸೊಲ್ಯೂಷನ್ ಏನು? ಪರಿಹಾರ ನಾವು ಅನ್ಕೊಂಡಿದ್ದಕ್ಕಿಂತ ತುಂಬಾನೇ ಸಿಂಪಲ್ ಮತ್ತು ಹಳೇದು. ನಮ್ಮ ಅಜ್ಜಿ ಕಾಲದ ಅಡಿಗೆ ಮನೆಯಲ್ಲೇ ಅಡಗಿರೋ ಒಂದು ಸೀಕ್ರೆಟ್. ಅದರ ಹೆಸರು ಕಪ್ಪು ಕವನಿ ಅಕ್ಕಿ. ನಿಮ್ಗೊಂದು ಇಂಟ್ರೆಸ್ಟಿಂಗ್ ವಿಷಯ ಗೊತ್ತಾ? ಒಂದು ಕಾಲದಲ್ಲಿ ಇದರ ಅದ್ಭುತ ಗುಣಗಳಿಂದಾಗಿ ಇದನ್ನು ತಮಿಳುನಾಡಿನ ರಾಜಮನೆತನದವರಿಗೆ ಮಾತ್ರನೇ ರಿಸರ್ವ್ ಮಾಡಿದ್ರಂತೆ. ಅದಕ್ಕೆ ಇದನ್ನು ಫೊಬಿಡನ್ ರೈಸ್ ಅಥವಾ ನಿಷಿದ್ಧ ಅಕ್ಕಿ ಅಂತಾನೂ ಕರೀತಿದ್ರು. ಇದು ಬರೀ ಅಕ್ಕಿ ಅಲ್ಲ, ಇದೊಂದು ನ್ಯೂಟ್ರಿಯೆಂಟ್ಸ್ನ ಪವರ್ ಹೌಸ್. ಈಗ ನೋಡಿ, ಇದು ತುಂಬಾನೇ ಇಂಟ್ರೆಸ್ಟಿಂಗ್. ನಾವು ದಿನಾ ಬಳಸೋ ಬಿಳಿ ಅಕ್ಕಿಗೂ ಈ ಕಪ್ಪು ಕೌನಿ ಅಕ್ಕಿಗೂ ಇರೋ ವ್ಯತ್ಯಾಸನ. ಇದರಲ್ಲಿ ಆಂಥೋಸಿಯನಿನ್ ಅನ್ನೋ ಪವರ್ಫುಲ್ ಆಂಟಿಆಕ್ಸಿಡೆಂಟ್, ಫೈಬರ್ ಮತ್ತೆ ಬೇರೆ ನ್ಯೂಟ್ರಿಯೆಂಟ್ಸ್ ಎಲ್ಲವೂ ತುಂಬಾನೇ ಜಾಸ್ತಿ. ಇದು ನಮ್ಮ ಹೆಲ್ತ್ಗೆ ಎಷ್ಟು ಒರಲೇದು ಅನ್ನೋಕೆ ಇದಕ್ಕಿಂತ ಏನೇನ್ ಬೇಕು ಅಲ್ವಾ? ಓಕೆ, ಹಾಗಾದ್ರೆ ಇದರ ಅಸ್ಲಿ ವಿಷಯಕ್ಕೆ ಬರೋಣ. ಈ ಗಂಜಿಯನ್ನ ನಮ್ಮ ಡೈಲಿ ಡಯಟ್ಗೆ ಸೇರ್ಸೋದ್ರಿಂದ ಆಗೋ 4 ಮೇನ್ ಬೆನಿಫಿಟ್ಸ್ ಏನು? ಬನ್ನಿ ಒಂದೊಂದಾಗಿ ನೋಡೋಣ. ಮೊದಲನೇ ಮತ್ತು ಅತೀ ಮುಖ್ಯವಾದ ಬೆನಿಫಿಟ್ ಅಂದ್ರೆ ವೇಟ್ ಲಾಸ್. ಈ ಗಂಜಿ ನಮ್ಮ ದೇಹದ ಮೆಟಬಾಲಿಸಮ್ ಅನ್ನು ಬೂಸ್ಟ್ ಮಾಡುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಬಾಡಿಲಿರೋ ಫ್ಯಾಟ್ ಬೇಗ ಬರ್ನ್ ಆಗಿ ಹೊಟ್ಟೆ ಬೊಜ್ಜು ಕೂಡ ಕಡಿಮೆ ಆಗತ್ತೆ. ಎರಡನೇದಾಗಿ ಇದು ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಯಾಕಂದ್ರೆ ಇದರ ಗ್ಲೈಸಿಮಿಕ್ ಇಂಡೆಕ್ಸ್ ತುಂಬಾನೇ ಕಡಿಮೆ, ಅಂದ್ರೆ ಇದು ಶುಗರ್ ಲೆವೆಲನ್ನ ನಿಧಾನವಾಗಿ ಏರಿಸುತ್ತೆ. ಸೊ ಡಯಾಬಿಟಿಸ್ ಇರೋರಿಗೆ ಅಥವಾ ಶುಗರ್ ಬಗ್ಗೆ ಕೇರ್ ಮಾಡೋರಿಗೆ ಇದೊಂದು ಸೇಫ್ ಮತ್ತು ಬೆಸ್ಟ್ ಆಪ್ಷನ್. ಮೂರನೇ ಬೆನಿಫಿಟ್ ನಮ್ಮ ಹಾರ್ಟ್ ಹೆಲ್ತ್ಗೆ ಸಂಬಂಧಿಸಿದ್ದು. ನಾನ್ ಆವಾಗ್ಲೇ ಹೇಳ್ದಾಗೆ ಇದರಲ್ಲಿರೋ ಆಂಥೋಸಯಾನಿನ್ ಆಂಟಿಆಕ್ಸಿಡೆಂಟ್ ಇದೆಯಲ್ಲ, ಅದು ನಮ್ಮ ಬ್ಲಡ್ ವೆಸಲ್ಸ್ ಅನ್ನ ಕ್ಲೀನ್ ಮಾಡಿ ಬ್ಲಡ್ ಸರ್ಕ್ಯುಲೇಷನ್ ಅನ್ನ ಸ್ಮೂತ್ ಮಾಡುತ್ತೆ. ಇದರಿಂದ ನಮ್ಮ ಹೃದಯ ಹೆಲ್ದಿಯಾಗಿರೋಕೆ ತುಂಬಾನೇ ಸಹಾಯ ಆಗತ್ತೆ. ಕೊನೆಯದಾಗಿ ಇದೊಂದು ಸೂಪರ್ ಎನರ್ಜಿ ಬೂಸ್ಟರ್. ಈ ಗಂಜಿಯನ್ನ ಬೆಳಗ್ಗೆ ತಗೊಂಡ್ರೆ ದಿನವಿಡೀ ಬೇಕಾಗುವ ಕಾರ್ಬೋಹೈಡ್ರೇಟ್ಸ್ ಮತ್ತೆ ಪ್ರೋಟೀನ್ ಸಿಗುತ್ತೆ. ಇದರಿಂದ ನಾವು ಫುಲ್ ಡೇ ಆಕ್ಟಿವ್ ಮತ್ತೆ ಎನರ್ಜೆಟಿಕ್ ಆಗಿರ್ಬೋದು. ಇಷ್ಟೆಲ್ಲ ಬೆನಿಫಿಟ್ಸ್ ಕೇಳ್ದ ಮೇಲೆ ಇದನ್ನ ಮನೆಯಲ್ಲೇ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ತಿಳ್ಕೋಬೇಕಲ್ವಾ? ಡೋಂಟ್ ವರಿ, ಪ್ರಾಸೆಸ್ ತುಂಬಾನೇ ಈಸಿ. ಇಲ್ಲಿ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಇದೆ ನೋಡಿ. ಎಲ್ಲವೂ ಆಲ್ಮೋಸ್ಟ್ ನಮ್ಮ ಕಿಚನ್ನಲ್ಲಿ ಸಿಗೋ ವಸ್ತುಗಳೇ. ಕಪ್ಪು ಕೌನಿ ಅಕ್ಕಿ, ಒಂದಿಷ್ಟು ತರಕಾರಿಗಳು ಮತ್ತೆ ಸಿಂಪಲ್ ಮಸಾಲೆ ಅಷ್ಟೇ. ಸರಿ, ಇದನ್ನ ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಫಸ್ಟ್ ಅಕ್ಕಿಯನ್ನ ಚೆನ್ನಾಗಿ ನೆನೆಸಿ ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಬೇಕು. ಆಮೇಲೆ ಎಲ್ಲಾ ಸಾಮಗ್ರಿಗಳನ್ನ ಕುಕ್ಕರ್ಗೆ ಹಾಕಿ ಚೆನ್ನಾಗಿ ಬೇಯಿಸೋದು. ಲಾಸ್ಟ್ನಲ್ಲಿ ಫ್ರೆಶ್ ಆಗಿರೋ ತೆಂಗಿನ ತುರಿ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಹಾ, ರುಚಿಕರವಾದ ಪೌಷ್ಟಿಕವಾದ ಗಂಜಿ ರೆಡಿ. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಅಂತ? ಹಾಗಾದ್ರೆ ನಾವು ಇಲ್ಲಿಯವರೆಗೆ ಮಾತಾಡಿದ ಮೇನ್ ಪಾಯಿಂಟ್ಸ್ಗಳನ್ನ ಒಮ್ಮೆ ಕ್ವಿಕ್ ಆಗಿ ನೋಡೋಣ. ನೆನ್ಪಿಡ್ಬೇಕಾದ ಮುಖ್ಯ ವಿಷಯ ಅಂದ್ರೆ ಇದು ಈಗಿನ ವೇಟ್ ಮ್ಯಾನೇಜ್ಮೆಂಟ್ಗೆ ಒಂದು ಟ್ರೆಡಿಷನಲ್, ಸಿಂಪಲ್ ಆದ್ರೆ ತುಂಬಾನೇ ಎಫೆಕ್ಟಿವ್ ಆದ ಸೊಲ್ಯೂಷನ್. ನ್ಯೂಟ್ರಿಯೆಂಟ್ಸ್ ಜಾಸ್ತಿ ಇರೋದ್ರಿಂದ ವೇಟ್ ಲಾಸ್, ಶುಗರ್ ಕಂಟ್ರೋಲ್, ಹಾರ್ಟ್ ಹೆಲ್ತ್ ಜೊತೆಗೆ ಎನರ್ಜಿ, ಹೀಗೆ ಲಿಸ್ಟ್ ದೊಡ್ಡದಿದೆ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಇದನ್ನ ಮನೇಲೇ ಈಸಿಯಾಗಿ ಮಾಡ್ಕೋಬಹುದು. ಕೊನೆಗೆ ಒಂದು ಪ್ರಶ್ನೆಯೊಂದಿಗೆ ಇದನ್ನ ಮುಗಿಸೋಣ. ನಮ್ಮ ಇವತ್ತಿನ ಹೆಲ್ತ್ ಪ್ರಾಬ್ಲಮ್ಸ್ಗೆಲ್ಲ ಎಲ್ಲೆಲ್ಲೋ ಪರಿಹಾರ ಹುಡುಕೋಬೊಡ್ಲು ನಮ್ಮದೇ ಪರಂಪರೆಯಲ್ಲಿ ಅಡಗಿರೋ ಇಂಥ ಪವರ್ಫುಲ್ ಸೀಕ್ರೆಟ್ಸ್ಗಳನ್ನ ಮತ್ತೆ ರೀಡಿಸ್ಕವರ್ ಮಾಡೋದ್ರಲ್ಲೇ ನಿಜವಾದ ದಾರಿ ಇದೆಯಾ? ಯೋಚನೆ ಮಾಡಿ.